ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಉದಯ್ ಕುಮಾರ್ ಜರ್ನೀಸ್. ಇವತ್ತು ಏನು ಅಂದರೆ ನಾವು ನಮ್ಮ ಈ ಭಾರತಿ ಮತ್ತು ಕಲ್ಪವೃಕ್ಷ ಬಸ್ಸಲ್ಲಿ ಬೆಂಗಳೂರು ಟು ಪುಟ್ಟಪರ್ತಿ ಗಾಡಿಯಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಹೆಬ್ಬಾಳಿಂದ ಪುಟ್ಟಪರ್ತಿವರೆಗೂ. ಮತ್ತು ಪ್ರತಿ ಸ್ಟಾಪ್ಗೂ ನಮ್ಮ ಪ್ರತ್ಯೇಕವಾದ ಧನ್ಯವಾದ. ನಮ್ಮ ಶ್ರೀ ಭಾರತಿ ಕಲ್ಪವೃಕ್ಷ ಗಾಡಿ ಬೆಂಗಳೂರಿಂದ ಪುಟ್ಟಪರ್ತಿ ಹೋಗುತ್ತೆ. ರೂಟ್ ಬಂದ್ಬಿಟ್ಟು ಬೆಂಗಳೂರು, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಪೆನುಗೊಂಡ ಮತ್ತು ಪುಟ್ಟಪರ್ತಿ ಹೋಗುತ್ತೆ. ಬನ್ನಿ ಇವತ್ತು ನಮ್ಮ ಜರ್ನಿನ ಮಾಡೋಣ. ಈ ಬಸ್ ಬಂದ್ಬಿಟ್ಟು ಹೊಸದಾಗಿ ಬಂದಿರೋದು, ಒಂದು 2 months ಆಯಿತು. ಇದು ಹೊಸ ಬಾಡಿ ಕೋಡು AS 153 ಕೋಡ್ ಪ್ರಕಾರ ಮಾಡಿರೋದು. ರಾಯಲ್ಸಿಂದ ಕೋಚ್ ರೆಡಿಯಾಗಿರೋದು. ಬನ್ನಿ ಇವತ್ತು ಕಂಪ್ಲೀಟ್ ಜರ್ನಿ ನೋಡೋಣ. ಶ್ರೀ ಸತ್ಯಸಾಯಿ ಬಾಬಾ ದೇವಸ್ಥಾನ ಹತ್ರ ಹೋಗೋಣ ಪುಟ್ಟಪರ್ತಿಗೆ. ಬನ್ನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಎಲ್ಲ ಸ್ಟಾಫ್ ಅವರಿಗೆ ಮತ್ತು ಶ್ರೀ ಕಲ್ಪವೃಕ್ಷ ಅವರಿಗೆ ಪ್ರತಿಯೊಬ್ಬರು ನಮ್ಮ ಪ್ರತ್ಯೇಕವಾದ ಧನ್ಯವಾದ. ಥ್ಯಾಂಕ್ ಯು.
BS6 ವಿತ್ ನ್ಯೂ ಬಾಡಿ ಕೋಡು. ನಿಮ್ಗೆ ಏನಂದರೆ ನೋಡಿ, ಇದು ಅಲಾರಮ್ಮು, ಫೈರ್ ಅಲಾರಮ್ಮು, ನಿಮಗೆ ಫೈರ್ ಎಕ್ಸ್ಟೆನ್ಷನ್ ಮತ್ತು ನಿಮಗೆ ಫಿಟ್ಟಿಂಗ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು BS6 ಗಾಡಿ ಒಳ್ಳೆ ಇಂಟೀರಿಯರ್ಸು, ನಮಗೆ ಅದು ರಾಯಲ್ಸಿಂದ ರೆಡಿಯಾಗಿರೋದು ಗಾಡಿ. నమస్తేనా, మీ పేరేనా? సుమారు ఎన్ని నుంచి ఉన్నారన్నా భారతీయుల? మేము భారతీయులో వచ్చేసి 15 ఏళ్ళు అయిందన్న. ఓకే ఓకే అన్న. ఈ బస్సు ట్రిప్ ఫస్ట్ ట్రిప్ ఎక్కడ స్టార్ట్ చేస్తారు, ఏం టైమింగ్ అన్న? ఫస్ట్ ట్రిప్ వచ్చేసి 6:30కి వంగచంద్ర. ఓకే ఓకేనా. మార్కెట్కి 7:05కి పోతాము. ఓకేనా. 7:20కి స్టార్ట్. ఓకేనా. చిక్కబళ్ళాపురము 9:20కి పోతాము. ఓకేనా. 9:30కి స్టార్ట్ అవుతాం. ఓకేనా. బాగేపల్లికి వచ్చేసి 9:15కి పోతాం. 10:15కి పోతాం. ఓకేనా. 10:30, 10:35 అట్లా స్టార్ట్. ఓకేనా. 11:30కి పోతాము. 11:45కి స్టార్ట్ అవుతాం. ఓకేనా. పుట్టుపర్తి 12:30కి 12:45కి పోతాము. ఓకేనా. ఒక్కంటికి స్టార్ట్. ఓకేనా. మళ్ళీ బెంగళూరు మార్కెట్కి ఎంత వెళ్ళిపోతారన్న? మార్కెట్కి 7:10, 7:15. వంగచంద్రకేనా? వంగచంద్రకి 8, 8:10. ఓకేనా. ఓకేనా, చాలా థ్యాంక్స్ అన్న. థ్యాంక్ యూ. ಹಾಯ್ ಫ್ರೆಂಡ್ಸ್, ನೋಡಿ ಈಗ ನಾವು ನಮ್ಮ ಭಾರತಿ ಶ್ರೀ ಕಲ್ಪವೃಕ್ಷಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಬೆಂಗಳೂರಿಂದ ಪುಟ್ಟಪರ್ತಿ ಅವರಿಗೆ ನಮ್ಮ ಸಮೀರಣ್ಣ ಇದ್ದಾರೆ. ಬನ್ನಿ, ಇದು ಹೊಸ BS6 ಆಸ್ ಪರ್ ಬಾಡಿ ಕೋಡ್ AS 153 ಪ್ರಕಾರ ರೆಡಿ ಮಾಡ್ತಿರೋದು ಗಾಡಿ. ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ ಗಾಡಿ. ಕ್ಯಾಮ್ರಾದು ಎಲ್ಲ ಇಟ್ಟಿದ್ದಾರೆ. ನಮ್ಮ ಸಮೀರಣ್ಣ ಇದ್ದಾರೆ. ಬನ್ನಿ, ಈಗ ಹೆಬ್ಬಾಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೆಬ್ಬಾಳಿಂದ ಪುಟ್ಟಪರ್ತಿವರೆಗೂ ಟ್ರಾವೆಲ್ ಮಾಡೋಣ ನಮ್ಮ ಶ್ರೀ ಭಾರತಿ ಕಲ್ಪವೃಕ್ಷ ಅಲ್ಲಿ. ರೂಟ್ ಬಂದ್ಬಿಟ್ಟು ಬೆಂಗಳೂರು, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಮತ್ತು ಪೆನುಗೊಂಡದಿಂದ ಪುಟ್ಟಪರ್ತಿ ಹೋಗುತ್ತೆ. ಬನ್ನಿ, ಈ ರೂಟಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಒಂದು ಫುಲ್ ಜರ್ನಿನ ಮಾಡೋಣ. ಸ್ಟಾಫರ್ಗೆಲ್ಲ ಪ್ರತ್ಯೇಕವಾದ ಧನ್ಯವಾದ. ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು. ಹೆಬ್ಬಾಳು ಬಿಡ್ತಾ ಇದ್ದೀವಿ ಈಗ. ಮಾಲ್ ಬಂದಿದ್ದೀವಿ. ಕರೆಕ್ಟಾಗಿ 7:55 ಆಗ್ತಾಯಿದೆ. ಇದು ಪ್ರೈವೇಟ್ ಸರ್ವಿಸ್ ಮೇಲೆ ಹೋಗ್ತಾ ಇದ್ದೀವಿ ನಾವು. ನೋಡಿ, ಎಲ್ಲ ಟ್ರಾವೆಲ್ಸ್ ಬಸ್ಸಸ್ ಹೈದ್ರಾಬಾದಿಂದ ಬರೋ ಎಲ್ಲ ಎಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸುಮಾರು ಟ್ರಾವೆಲ್ಸ್ ಗಾಡಿಗಳಿದೆ ಇಲ್ಲಿ ಎಸ್ ಮಾಲ್ ಹತ್ರ. ಬಾಲಾಜಿ, ನೆಟ್ಫ್ಲಿಕ್ಸು, ಯಲಹಂಕ ಒಳಗಡೆ ಹೋಗ್ತಾ ಇದ್ದೀವಿ. ಯಲಹಂಕ ಹೋಗ್ತಿದ್ದೀವಿ. ಯಲಹಂಕ ಆಂಜನೇಯ ದೇವಸ್ಥಾನ ತುಂಬ ಚೆನ್ನಾಗಿದೆ ಸರ್ಕಲಲ್ಲಿ. ಯಲಹಂಕ ಬಂದಿದ್ದೀವಿ. ಟೈಮ್ 8:05 ಆಯಿತು.
NH44ಗೆ ಜಾಯಿನ್ ಮಾಡ್ತಾ ಇದ್ದೀವಿ. ಬನ್ನಿ, ಆಮೇಲೆ ಹೈವೇ ಜರ್ನಿ ಚೆನ್ನಾಗಿರುತ್ತೆ. ಏರ್ಪೋರ್ಟ್ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಏರ್ಪೋರ್ಟ್ ಟೋಲ್ ಪ್ಲಾಜಾ ಬಂದಿದ್ದೀವಿ. ದೇವನಹಳ್ಳಿ ಏರ್ಪೋರ್ಟ್ ಟೋಲ್ ಪ್ಲಾಜಾ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ನಾವು ಏರ್ಪೋರ್ಟ್ಗೆ ಹೋಗ್ತೀವಿ. ಇಲ್ಲಿಂದ ಒಂದು 8 ಕಿಲೋಮೀಟರ್ಸ್ ಆಗುತ್ತೆ. ದೇವನಹಳ್ಳಿ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು. ರೈಟಲ್ಲಿ ಹೋದರೆ ಹೈದ್ರಾಬಾದ್ ಹೈವೇ, ಲೆಫ್ಟಲ್ಲಿ ತೊಗೊಂಡ್ರೆ ಏರ್ಪೋರ್ಟ್ ಒಳಗಡೆ ಹೋಗುತ್ತೆ. ಇಲ್ಲಿಂದ ರೈಟ್ ತಗೊಂಡ್ರೆ ನಾವು KR ಪುರಂ ಹೋಗ್ಬೋದು. ದೇವನಹಳ್ಳಿ ಬಸ್ ಸ್ಟಾಪ್ ಬಂದಿದ್ದೀವಿ. 8:40 ಆಗ್ತಾಯಿದೆ. 8:40ಕ್ಕೆ ದೇವನಹಳ್ಳಿ ಬಸ್ ಸ್ಟಾಪು. ನಮ್ಮ ಹಳೆ ವಾಣಿ ಬಸ್ ಬಾಡಿ ಪ್ರಜಾನ್ ಅವ್ರು ತೊಗೊಂಡಿರೋದು, ರಾಯಲ್ಸಲ್ಲಿ ಬಿಲ್ಟ್ ಮಾಡಿರೋದು ಇದು. ನೋಡಿ, ಇದು ಪ್ರಜಾನ್ ಬಸ್ಸು. ಇಲ್ಲಿಂದ ರೈಟ್ ತಗೊಂಡ್ರೆ ವಿಜಯಪುರ ಶಿಡ್ಲಘಟ್ಟ ಹೋಗ್ಬೋದು. ನಾವು ಸ್ಟ್ರೈಟ್ ಹೋಗ್ತೀವಿ. NH44ಗೆ ಜಾಯಿನ್ ಮಾಡ್ತೀವಿ. ಲೆಫ್ಟ್ ತಗೊಂಡ್ರೆ ನಿಮಗೆ ದೊಡ್ಡಬಳ್ಳಾಪುರ ಹೋಗ್ಬೋದು. ಈಗ ನ್ಯಾಷನಲ್ ಹೈವೇ NH44ಗೆ ಜಾಯಿನ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ರೈಟ್ಗೆ ಹೋದರೆ ನೀವು ಹೊಸಕೋಟೆ ಹೋಗ್ಬೋದು. ಲೆಫ್ಟಲ್ಲಿ ಹೋದರೆ ತುಮಕೂರು, ದೊಡ್ಡಬಳ್ಳಾಪುರ. ಸ್ಟ್ರೈಟ್ ಹೋದಾಗ ಹೈದ್ರಾಬಾದ್ ಹೈವೇ ಬರುತ್ತೆ. ಬನ್ನಿ, ಹೈವೇ ಜಾಯಿನ್ ಮಾಡೋಣ. NH44 ಹೈದ್ರಾಬಾದ್ ಹೈವೇ.
ತಗೋತೀವಿ ನಾವು ಚಿಕ್ಕಬಳ್ಳಾಪುರಕ್ಕೆ. ಚಿಕ್ಕಬಳ್ಳಾಪುರ ಹೋಗಿ ಮತ್ತು ಬಾಗೇಪಲ್ಲಿಗೆ ಹೋಗ್ತೀವಿ. ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಒಂದು 6 ಕಿಲೋಮೀಟ್ರ್ ಇದೆ. ಸ್ಟ್ರೈಟ್ ಹೋದರೆ ಹೈದ್ರಾಬಾದ್ ರೋಡು. ಇಲ್ಲಿಂದ ಹೈದ್ರಾಬಾದ್ಗೆ 513 ಕಿಲೋಮೀಟರ್ಸು. ಚಿಕ್ಕಬಳ್ಳಾಪುರಲ್ಲಿ ಸುಮಾರು ಕಾಲೇಜಸ್ ಇದೆ, ಇಂಜಿನಿಯರಿಂಗು, ಮೆಡಿಕಲ್ಲು ಎಲ್ಲ ಇದೆ. ಪ್ಲಸ್ ಏನಂದರೆ ಈಗ ಈಶಾ ಫೌಂಡೇಶನ್ ಆಗಿದೆ, ಸೊ ಅದು ಸ್ವಲ್ಪ ಜಾಸ್ತಿ ಪ್ರಸಿದ್ಧ ಆಗ್ತಿದೆ. ನೋಡಿ BGS ಕ್ಯಾಂಪಸ್ ಇದು. ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. BGS ವರ್ಲ್ಡ್ ಸ್ಕೂಲ್ ಅಂತಿದೆ ನೋಡಿ. KSRTC ಬೆಂಗಳೂರು ಅನಂತಪುರ ಗಾಡಿ ಮುಂದೆ ಹೋಗ್ತಾ ಇದೆ. ನೋಡಿ ರೈಲ್ವೆ ಟ್ರ್ಯಾಕ್ ಇದು. ಬೆಂಗಳೂರು ಟು ಕೋಲಾರ ರೈಲ್ವೆ ಟ್ರ್ಯಾಕ್ ಲೈನ್ ಇದು. ರೈಲ್ವೆ ಕ್ರಾಸಿಂಗ್ ಇದೆ. ನೋಡಿ ಈಗ ಚಿಕ್ಕಬಳ್ಳಾಪುರ ಬಂದಿದ್ದೀವಿ. 9 ಕಾಲ ಆಯಿತು. ಎಲ್ಲ ಫ್ರೀ ಬಸ್ಸಸ್ಸು, ಕಲೆಕ್ಷನ್ ಏನಿಲ್ಲ, ಜನನೇ ಇರೋಲ್ಲ ಪ್ರೈವೇಟ್ ಬಸ್ಸಸ್ಸಲ್ಲಿ. ಫ್ರೀ ಬಸ್ಸಸ್ ಇರೋದ್ರಿಂದ ಚಿಕ್ಕಬಳ್ಳಾಪುರ ಬಿಟ್ಟಿದ್ದೀವಿ. 9:30 ಆಯಿತು. ಸಂದ್ರ ಅನ್ನೋ ಪ್ಲೇಸ್ಗೆ ಬಂದಿದ್ದೀವಿ. ಈಗ ಸಂದ್ರ ಅನ್ನೋ ಪ್ಲೇಸ್ಗೆ ಬಂದಿದ್ದೀವಿ ಈಗ.
ಈಗ ಬಾಗೇಪಲ್ಲಿಗೆ ಡೈವರ್ಷನ್ ತಗೋತಾ ಇದ್ದೀವಿ. ಬಾಗೇಪಲ್ಲಿ ಬಂದಿದ್ದೀವಿ, ಈ ಒಳಗಡೆ ಹೋಗಿ ಆಚೆ ಬರ್ತೀವಿ. ಫೋರ್ ಹೈದರಾಬಾದ್ ಹೈವೇ. ಈಗ ಬಾಗೇಪಲ್ಲಿಯಲ್ಲಿ ಒಳಗಡೆ ಹೋಗ್ತಾ ಇದ್ವಿ. 10 ಕಾಲ ಆಗ್ತಾ ಇದೆ. ಬಾಗೇಪಲ್ಲಿ ಹತ್ರ ಒಳಗಡೆ ಬಂದಿದ್ದೀವಿ. ಬಾಗೇಪಲ್ಲಿ ಕೋರ್ಟ್ ಇದು ನೋಡಿ. SUMS ಟು ಹಿಂದೂಪುರ್ ಗಾಡಿ, ಟು ಹಿಂದೂಪುರ್ ಇದು. ಬಾಗೇಪಲ್ಲಿ ಬಂದಿದ್ದೀವಿ. ಈಗ 10 ಕಾಲ ಆಗ್ತಾ ಇದೆ ಬಾಗೇಪಲ್ಲಿ ಹತ್ರ. ಬಸ್ ಸ್ಟ್ಯಾಂಡು, KSRTC ಬಸ್ ಸ್ಟ್ಯಾಂಡು. ಬಾಗೇಪಲ್ಲಿ ಟು ಚಿಕ್ಕಬಳ್ಳಾಪುರ ಬಸ್ಸು, ಮತ್ತು ಬೆಂಗಳೂರು ಟು ಹರಪನಹಳ್ಳಿ SUMS ಇದೆ. ನೋಡಿ, ಇದು BS6 ಹೊಸ ಬಾಡಿ ಕೋಡಲ್ಲಿ ಬಂದಿರೋದು. ವಿತ್ CC ಕ್ಯಾಮ್ರದ್ದು ಎಲ್ಲ ಇದೆ. ಹೊರಗಡೆ ಸಿಟಿ ಸಾಯಿಬಾಬಾ. ಈ ಬಾಗೇಪಲ್ಲಿ KSRTC ಬಸ್ ಸ್ಟ್ಯಾಂಡು ಎಷ್ಟು ಖಾಲಿಯಾಗಿದೆ, ಬಸ್ಸಸ್ ಇಲ್ಲ ನೋಡಿ ಯಾವ ಥರ ಇದೆ. ನೋಡಿ, ಈಗ 10:15 ಆಗ್ತಾ ಇದೆ. ಬಾಗೇಪಲ್ಲಿ ಬಿಡ್ತಾ ಇದ್ದೀವಿ. ಕರ್ನೂಲ್ ಗಾಡಿ ಹೋಗ್ತಾ ಇದೆ ಮುಂದೆ. ಸೂಪರ್ ಲಗ್ಜರಿ ಡೇ ಸರ್ವಿಸು. ನೋಡಿ, ಇಲ್ಲಿಂದ ಲೇಪಾಕ್ಷಿಗೆ ಹೋಗ್ಬೋದು. ಇದು ಲೇಪಾಕ್ಷಿ ಮತ್ತು ಹಿಂದೂಪುರ ರೋಡು. ತುಂಬ ಫಾಸ್ಟಾಗಿ ಹೋಗೋದು. ಇಲ್ಲಿಂದ ಲೇಪಾಕ್ಷಿ ಒಂದು 20 ಕಿಲೋಮೀಟ್ರ್ ಇರುತ್ತೆ, 15-20 ಕಿಲೋಮೀಟ್ರು. ಇಲ್ಲಿಂದ ಲೇಪಾಕ್ಷಿಗೆ ಹೋಗ್ಬೋದು. ಇಲ್ಲಿಂದ ವಿಜಯವಾಡ 460 ಕಿಲೋಮೀಟರ್, ಹೈದರಾಬಾದ್ 461, ಮತ್ತು ಪೆನುಗೊಂಡ 30 ಕಿಲೋಮೀಟರ್ಸ್ ಇದೆ. ಡೇ ಟೈಮಲ್ಲಿ ಏನೂ ಅಷ್ಟೊಂದು ಟ್ರಾಫಿಕ್ ಇರೋಲ್ಲ ಈ ರೋಡು. ಇಲ್ಲಿಂದ ಡೈವರ್ಷನ್ ಮಾಡ್ತಾ ಇದ್ದಾರೆ, ವಿಜಯವಾಡಗೆ ಹೊಸ ಹೈವೇ ಮಾಡ್ತಾ ಇದ್ದಾರೆ. ಇದು ಸೊ ದಟ್ ಏನಂದರೆ ಆಗ್ತಾಯಿದೆ ಅನಿಸುತ್ತೆ. ಹೊಸ
ಹೊಸ ಹೈವೆ ಇನ್ನೂ ಓಪನ್ ಆಗಿಲ್ಲ. ಇದಾಯಿತು ಅಂದರೆ ನಿಮಗೆ ಡೈರೆಕ್ಟು ಕದ್ರಿ ಮೇಲೆ ಒಂದು ಹೈವೇ ಆಗುತ್ತೆ ನೋಡಿ. ವಿಜಯವಾಡ ಅಂತ ಬೋರ್ಡ್ ಹಾಕಿದ್ದಾರೆ. ಇದು ಹೊಸ ಹೈವೇ ವಿಜಯವಾಡಗೆ. TGSRTC ಬೆಂಗಳೂರು ಟು ಹೈದರಾಬಾದ್ ಸ್ಲೀಪರ್ ಗಾಡಿ. ಲಹರಿ ಬಸ್ಸು. ಸ್ಟ್ರೈಟ್ ಹೋದರೆ ಹೈದ್ರಾಬಾದ್ ಹೋಗುತ್ತೆ, ಅನಂತಪುರ. ಮತ್ತು ನಾವು ಇಲ್ಲಿ ಲೆಫ್ಟ್ ತಗೋತೀವಿ ಪೆನ್ಗೊಂಡಾಗೆ. ಈಗ ಪೆನ್ಗೊಂಡ ಒಳಗಡೆ ಎಂಟ್ರಿ ಆಗ್ತೀವಿ. ಸ್ಟ್ರೈಟ್ ಹೋದರೆ ಹೈದ್ರಾಬಾದ್ ಹೈವೇ. ಕಮ್ ಟು ಪೆನ್ಗೊಂಡ ಫೋರ್ಟು. ಇಲ್ಲಿ ಕೋಟೆ ಎಲ್ಲ ಇದೆ. ಪೆನ್ಗೊಂಡ ಬಂದಿದ್ವಿ, 11:30 ಆಗ್ತಾಯಿದೆ. ಇಲ್ಲಿ APSRTC ಬಸ್ ಸ್ಟ್ಯಾಂಡ್ ಹತ್ರ ಈ ವಾಕರ್ ಗಾಡಿ ಇದೆ.
ಹಾಯ್ ಫ್ರೆಂಡ್ಸ್, ನೋಡಿ 11:30ಗೆ ನಾವು ಪೆನ್ಗೊಂಡ ಬಂದಿದ್ದೀವಿ. ಈಗ ಒಂದು 10 ಮಿನಿಟ್ಸ್ ಬ್ರೇಕ್ ಇರುತ್ತೆ ಇಲ್ಲಿ, ಆಮೇಲೆ ಹೇಳ್ತಾರೆ ಹೊಡ್ತೀವಿ 11:40ಕ್ಕೆ. ಚಿಮರಾಜನ ಕಂಡಕ್ಟ್ರು 11:40ಕ್ಕೆ ಬಿಡ್ತಾ ಇದ್ದೀವಿ ನಾವು. ಆಂಧ್ರ ಬಸ್ಸಸ್ ಎಲ್ಲ ಫ್ರೀ ಇರೋದ್ರಿಂದ ಪ್ರತಿಯೊಬ್ಬರು ಇದು ಮಾಡ್ತಾರೆ, ಎಲ್ಲ ಫ್ರೀಯಾಗಿ ಟ್ರೈ ಮಾಡ್ತಾರೆ. ನೋಡಿ ಪ್ರೈವೇಟ್ ಬಸ್ಸಸ್ ಎಲ್ಲ ಎಷ್ಟು ಖಾಲಿಯಾಗಿದೆ. ಆರಂ ಗಾಡಿ ಹೋಗ್ತಾ ಇದೆ, KSRTC ಗಾಡಿಗಳು ಎಷ್ಟು ಬರ್ತಾ ಇದೆ ನೋಡಿ. ಸೊ ಎಲ್ಲ ಫ್ರೀ ಇದೆ, ಸೊ ದಟ್ ಲೇಡೀಸ್ಗೆಲ್ಲ ಹೋಗ್ತಾ ಇರ್ತಾರೆ. ಪುಟ್ಟಪರ್ತಿ 34 ಕಿಲೋಮೀಟರ್ಸು, ಅನಂತಪುರ 76, ಪಾವಗಡ 37 ಕಿಲೋಮೀಟರ್ಸು, ಮಡಕಶಿರ 42 ಕಿಲೋಮೀಟರ್ಸು ಇಲ್ಲಿಂದ. ರೈಲ್ವೆ ಟ್ರ್ಯಾಕ್ ಫ್ಲೈಓವರು ಪೆನ್ಗೊಂಡ ರೈಲ್ವೆ ಸ್ಟೇಷನ್ ಇದೆ ಇಲ್ಲಿ. ಸುದ್ದಿ ಬಿಟ್ಟು ಆಚೆ ಇದೆ. ಪೆನ್ಗೊಂಡ ರೈಲ್ವೆ ಸ್ಟೇಷನ್ ನೋಡಿ. ಪುಟ್ಟಪರ್ತಿ 31 ಕಿಲೋಮೀಟರ್ಸ್ ಇದೆ ಇಲ್ಲಿ. ಇಲ್ಲಿಂದ ಪುಟ್ಟಪರ್ತಿಗೆ 31 ಕಿಲೋಮೀಟರ್ಸ್ ಇದೆ. ಇದು ಬೆಂಗಳೂರು ಟು ಅನಂತಪುರ ಲೈನು, 4 ಲೈನ್ಸು. ಯಾಕಂದರೆ ಇಲ್ಲಿ ಜಂಕ್ಷನ್ ಇದು ಬಂದ್ಬಿಟ್ಟು ಬೆಂಗಳೂರು ಟು ಅನಂತಪುರ ಲೈನು. ಇನ್ನೊಂದು ಟ್ರ್ಯಾಕ್ ಬರುತ್ತೆ, ಅದು ಬಂದ್ಬಿಟ್ಟು ನಿಮಗೆ ಪುಟ್ಟಪರ್ತಿ ಲೈನು. ಈ ಎರಡು ಡಿವಿಯೇಟ್ ಆಗುತ್ತೆ ಇಲ್ಲಿ. ರೋಡೆಲ್ಲ ತುಂಬ ಆಟೋಸ್ ಜಾಸ್ತಿ ಆಗಿದೆ. ಸೊ ದಟ್ ತುಂಬ ಆಟೋಸ್ ಇರೋದ್ರಿಂದ ಬಸ್ಗಳಿಗೇನು ಆಗಲ್ಲ ಸರಿಯಾಗಿ. ಯಾವ ಥರ
ಅಥರ್ವ ಅನ್ನೋ ಊರಿಗೆ ಬಂದಿದ್ದೀವಿ. ದೇವರ ಆಯಿತು ಇದರಿಂದ ಪುಟ್ಪರ್ತಿ. ಈಗ ನಾವು ಪುಟ್ಪರ್ತಿ ಬಂದಿದ್ದೀವಿ. ಸ್ಪೆಷಲ್ ಥ್ಯಾಂಕ್ಸು ಮಂಜೂರನ್ನ ಮತ್ತು ಪ್ರತಿ ಸ್ಟಾಫು ಇಮ್ರಾದನ್ನ ಎಲ್ಲರಿಗೂ. ಯಾಕಂದರೆ ಒಂದು ಒಳ್ಳೆ ಸರ್ವಿಸನ್ನು ಭಾರತಿ ಮತ್ತು ಕಲ್ಪವೃಕ್ಷ ಕಡೆಯಿಂದ ಬಂದಿದ್ದೀವಿ. ಇಲ್ಲಿ ನಾವು ಪುಟ್ಪರ್ತಿಗೆ ಎಕ್ಸಾಕ್ಟಾಗಿ 12:40 ಬರುತ್ತೆ. ಆಲ್ಮೋಸ್ಟ್ ಬಂದುಬಿಟ್ಟಿದ್ದೀವಿ ಪುಟ್ಪರ್ತಿಗೆ. ಶ್ರೀ ಸತ್ಯಸಾಯಿ ಅಭಾವ ಹಾಸ್ಪಿಟ್ಲ್ ಇದು. ಎಲ್ಲ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ. ನೋಡಿ ಯಾವ ಥರ ಇದೆ. ನೋಡಿ ಬಂದ್ಬಿಟ್ವಿ ಆಲ್ಮೋಸ್ಟ್ ಅದೇ ಪುಟ್ಟಪರ್ತಿಗೆ. ಪುಟ್ಟಪರ್ತಿಯಲ್ಲಿ ಶ್ರೀ ಸತ್ಯಸಾಯಿ ಅವ್ರ ಇನ್ಸ್ಟಿಟ್ಯೂಷನ್ಸ್ ತುಂಬ ಇದೆ. ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಎಲ್ಲ ಕಾಲೇಜಸ್ಸು, ಸ್ಕೂಲ್ಸ್, ಎಲ್ಲ ಟೈಪ್ ಆಫ್ ಥಿಂಗ್ಸು ಇಲ್ಲಿದೆ. ಅಡ್ಮಿಷನ್ ಸಿಕ್ಕೋದೇ ಕಷ್ಟ. ತುಂಬ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಅವರು. ಕದ್ರಿಗೆ ಇಲ್ಲಿಂದ ಡಿವಿಯೇಷನ್ ರೋಡು 53 ಕಿಲೋಮೀಟರ್ಸ್ ಇದೆ ಕದ್ರಿಗೆ. ಇಲ್ಲಿ ಅವರು ಸತ್ಯಸಾಯಿ ಬಾಬಾ ಅವರು ಒಂದು ಏರ್ಪೋರ್ಟನ್ನು ಮಾಡಿಸಿದ್ರು. ಆದರೆ ಈಗ ಯಾರಾದರೂ ಸ್ಪೆಷಲ್ ಗೆಸ್ಟ್ ಬಂದಾಗ ಮಾತ್ರ ಇರುತ್ತೆ ಏರ್ಪೋರ್ಟ್ ಇದು ಶ್ರೀ ಸತ್ಯಸಾಯಿ ಏರ್ಪೋರ್ಟ್ ಅಂತ. ನೋಡಿ ರನ್ವೇ ಕಾಣಿಸ್ತಾ ಇದೆ. ಈಗ ಯಾರಾದರೂ VIP ಬಂದರೆ ಹೋಗ್ತಾರೆ, ಇಲ್ಲೇ ಬಂದು ಲ್ಯಾಂಡ್ ಆಗ್ತಾರೆ. ಏರ್ಪೋರ್ಟ್ ಕಾಂಪೌಂಡೆಲ್ಲ ಹಾಕಿಟ್ಟಿದ್ದಾರೆ. ನೋಡಿ ರನ್ವೇ ಯಾವ ಥರ ಇದೆ. ರನ್ವೇ ನೋಡಿ ಕಾಣಿಸ್ತಾ ಇದೆ. ಸ್ವಲ್ಪ ಗಿಡಗಳೆಲ್ಲ ಇಟ್ಟಿದ್ದಾರೆ. ಈ ಸತ್ಯಸಾಯಿ ಬಾಬಾ ಅವ್ರದ್ದು ಎಲ್ಲಿ ನೋಡಿದ್ರು ಫೋಟೋಸ್ ಹಾಕಿ ಫ್ರೇಮ್ ಥರ ಮಾಡಿಟ್ಟಿದ್ದಾರೆ. ಇದ್ದಾಗ ತುಂಬ ಒಳ್ಳೆ ಕೆಲಸ ಮಾಡಿದ್ರು ಜನಗಳಿಗೆ, ಪಬ್ಲಿಕ್ಕೆಲ್ಲ. ಪುಟ್ಟಪರ್ತಿಗೆ ಇನ್ನೂ 4 ಕಿಲೋಮೀಟರ್ ಇದೆ. ಪೆಟ್ರೋಲ್ ಪಂಪೆಲ್ಲ ಇದೆ. ರೋಡು ಕದ್ರಿಯಿಂದ ಬಸ್ಸಸ್ ಬರ್ತಾ ಇದೆ. ಪುಟ್ಟಪರ್ತಿ ನೋಡಿ ಒಳ್ಳೆ ಡೆವಲಪ್ಮೆಂಟು, ತುಂಬ ಚೆನ್ನಾಗಿದೆ. ತುಂಬ ಫಾರಿನರ್ಸು ಬರ್ತಾ ಇರ್ತಾರೆ. ನೋಡಿ ಪುಟ್ಟಪರ್ತಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಈ ಕಡೆನೇ ಇದೆ. ಮ್ಯೂಸಿಯಮ್ಸು ಪ್ರತಿಯೊಂದು ಇಲ್ಲಿದೆ. ಮತ್ತು ಹೋಟೆಲ್ಸು ಎಲ್ಲ ಲಾಡ್ಜಸ್ಸು ಎಲ್ಲ ಇದೆ ಪುಟ್ಟಪರ್ತಿಯಲ್ಲಿ. ಶ್ರೀ ಸಾಯಿ ವಿದ್ಯಾಗಿರಿ ಅಂತ ಎಲ್ಲ ಎಜುಕೇಷನ್ ಆ ಥರ ಎಲ್ಲ ಆರ್ಕಿಟೆಕ್ಚರು ಮಾಡಿಟ್ಟಿದ್ದಾರೆ.
ಕಾಲೇಜು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಇಲ್ಲಿ. ಇಲ್ಲೆಲ್ಲ ಪಾರ್ಕ್ಸ್ ಎಲ್ಲ ಮಾಡಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದೇ ಪುಟ್ಟಪರ್ತಿ ಬಸ್ ಸ್ಟ್ಯಾಂಡು, ಬರ್ತಾ ಇದ್ದೀವಿ ನಾವು ಬಸ್ ಸ್ಟ್ಯಾಂಡ್ ಹತ್ರ. ಇನ್ನು ಮುಂದೆ ಹೋದರೆ ಆಶ್ರಮ ಎಲ್ಲ ಸಿಗುತ್ತೆ. ನಾವು ಎಕ್ಸಾಕ್ಟಾಗಿ 12:40ಗೆಲ್ಲ ರೀಚ್ ಆಗಿದ್ದೀವಿ. ನೋಡಿ, ಇದು ಪುಟ್ಟಪರ್ತಿ ಸಾಯಿಬಾಬಾ ಅವರ ಬಸ್ ಸ್ಟ್ಯಾಂಡು. ನಾವೀಗ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಾ ಇದ್ದೀವಿ. ಫೈನಲ್ ಆಗಿ ಪುಟ್ಟಪರ್ತಿ ರೀಚ್ ಆಗಿದ್ವಿ 12:40ಗೆ. ಬಾಯ್ ಅಣ್ಣ, ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ಒನ್ ಓ ಕ್ಲಾಕ್ ಬಿಡ್ತಾರೆ ನಮ್ಮ ಪುಟ್ಟಪರ್ತಿನ. 12:40ಗೆ ಎಕ್ಸಾಕ್ಟಾಗಿ ಬಂದಿದೆ ಗಾಡಿ. ಇಲ್ಲೇ ಬಿಟ್ಟು ಹೊಂಗಸಂದ್ರ ಹೋಗ್ತಾರೆ. ಸ್ಟಾಫರ್ಗೆಲ್ಲ ಪ್ರತ್ಯೇಕವಾದ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ವೀಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.